ಮೊದಲ ಭಾಗದಲ್ಲಿ ನೋಡೋಣ. ಮೊದಲ ಭಾಗದಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೀತಕ್ಕಂಥದ್ದು 1 ಅಂಕದ ಪ್ರಶ್ನೆಗಳಿದ್ದಾವೆ. ಎರಡನೇ ಭಾಗದ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು ಭಾಷಾಭ್ಯಾಸಗಳ ವಿಡಿಯೋಗಳಿದ್ದಾವೆ. ಆ ವಿಡಿಯೋವನ್ನು ಸಹಿತ ತಪ್ಪದೇ ನೋಡಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ನೋಡೋಣ ಪ್ರಶ್ನೋತ್ತರಗಳು ಹೇಗಿದ್ದಾವೆ ಅಂತ. ಅಭ್ಯಾಸ ಭಾಗ ಅ. ಸಾಂದರ್ಭಿಕ ವಿವರಣೆಯನ್ನು ಬಯಸ್ತಕ್ಕಂಥ ವಾಕ್ಯಗಳು ಸಂದರ್ಭ ಸಹಿತ ವಿವರಣೆ. ಮೊದಲ ವಾಕ್ಯ ಇತ್ತು, ಕೃತಜ್ಞ ಜಿ ಹೈ ಪೊಡಕರಿಸುವ ಓಲ್ ಅಂತ ಇದೆ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬಹುರೂಪಿಣಿ ವಿದ್ಯೆ ರಾವಣನಿಗೆ ಹೇಗೆ ಪ್ರತ್ಯಕ್ಷವಾಯಿತೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ವಿವರಣೆ. ರಾವಣ ರಾಮ ಲಕ್ಷ್ಮಣರನ್ನು ಸೋಲಿಸಲು ನಿರ್ಧರಿಸಿದ ಬಹುರೂಪಿಣಿ ವಿದ್ಯೆಯನ್ನು ಪ್ರತ್ಯಕ್ಷ ಮಾಡಿಕೊಳ್ಳಲು ಮುಂದಾಗುತ್ತಾನೆ. ಶಾಂತಿಜಿನ ಭವನದಲ್ಲಿ ಮಹಾಪೂಜೆಗೆ ಕುಳಿತ ಆತ ಧ್ರುವಮಂಡಲದಂತೆ ಅಚಲನಾಗದೆ ಮನಸ್ಸನ್ನು ನಿಗ್ರಹಿಸಿ ದಿವ್ಯ ಮಂತ್ರದಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಳ್ಳುತ್ತಾನೆ. ಆಗ ಬಹುರೂಪಿಣಿ ವಿದ್ಯೆ ಮುಂಗಾರಿನ ಸಿಡಿಲ ಆವೇಶ ಮಿತಿ ಮೀರಿ ಎಂಬ ನಾಲಿಗೆಯನ್ನು ಹೊರಚಾಚುವಂತೆ ಏನಪ್ಪನೇ ಎಂದು ರಾವಣನ ಮುಂದೆ ಪ್ರತ್ಯಕ್ಷವಾಗುತ್ತದೆ. ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಎರಡನೇ ವಾಕ್ಯ ಎಸ್ ಉಳಿದವರಳಿ ಒನಗೇವುದಂ ಅಂತಕ್ಕಂಥದ್ದು ಇದೆ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬಹುರೂಪಿಣಿ ವಿದ್ಯೆಯ ಬಲದಿಂದ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಾಗಿ ನಿರ್ಧರಿಸಿದ ಸಂದರ್ಭದಲ್ಲಿ ರಾವಣ ಈ ಮಾತನ್ನು ಹೇಳಿಕೊಳ್ಳುತ್ತಾನೆ. ವಿವರಣೆ. ರಾಮ ಲಕ್ಷ್ಮಣರನ್ನು ಬಹುರೂಪಿಣಿ ವಿದ್ಯೆಯ ಬಲದಿಂದ ಕೊಂದಾದರೂ ಸೀತೆಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂಬ ದುಷ್ಟಛಲ ರಾವಣದ್ದು. ಅಂತೆಯೇ ಆತ ಶಾಂತಿ ಜಿನಭವನದಲ್ಲಿ ಮಹಾಪೂಜೆ ನೆರವೇರಿಸಿ ಬಹುರೂಪಿಣಿ ವಿದ್ಯೆಯನ್ನು ಬರಮಾಡಿಕೊಳ್ಳುತ್ತಾನೆ. ರಾವಣನ ಎದುರು ಪ್ರತ್ಯಕ್ಷವಾದ ಬಹುರೂಪಿಣಿ ವಿದ್ಯೆ ಏನಪ್ಪನೇ ಆಜ್ಞಾಪಿಸು ಎಂದು ಕೇಳುತ್ತದೆ. ರಾವಣ ಅದಕ್ಕೆ ರಾಮ ಲಕ್ಷ್ಮಣರನ್ನು ಕೊಲ್ಲುವ ವಿಷಯವಾಗಿ ತಿಳಿಸುತ್ತಾನೆ. ಅದಕ್ಕೆ ಬಹುರೂಪಿಣಿ ವಿದ್ಯೆ ರಾಮ ಲಕ್ಷ್ಮಣರನ್ನು ತನಗೂ ಸಹಿತ ಕೊಲ್ಲಲು ಸಾಧ್ಯವಿಲ್ಲವೆಂದು ತಿಳಿಸಿ ಬೇಕಾದರೆ ಉಳಿದವರನ್ನು ಕೊಲ್ಲಬಹುದೆಂದು ತಿಳಿಸುತ್ತದೆ. ಇದರಿಂದ ಧೈರ್ಯಗುಂದದ ರಾವಣ ತನ್ನ ಸಾಮರ್ಥ್ಯದಿಂದಲೇ ರಾಮ ಲಕ್ಷ್ಮಣರನ್ನು ಕೊಂದು ಸೀತೆಯನ್ನು ಪಡೆಯುವುದಾಗಿ ನಿರ್ಧರಿಸುತ್ತಾನೆ. ಆಗವನು ಈ ಮೇಲಿನಂತೆ ಹೇಳಿಕೊಳ್ಳುತ್ತಾನೆ. ಮುಂದಿನ ವಾಕ್ಯ 3 ಸಮಧಿಕರಾರ್ ಜಗತ್ಪ್ರಯ ದೋಳಿ ನನ್ನಗೆ ಅಂತಕ್ಕಂಥದ್ದು ಇದೆ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪದ್ಯದ ಕವಿ ನಾಗಚಂದ್ರನ ಎಸ್ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ರಾವಣ ತನ್ನ ಪರಾಕ್ರಮದ ಪ್ರತಾಪವನ್ನು ಅಭಿವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿಕೊಳ್ಳುತ್ತಾನೆ. ವಿವರಣೆ. ರಾವಣನಿಗೆ ತನ್ನ ಪರಾಕ್ರಮದ ಬಗೆಗೆ ವಿಶೇಷ ಅಭಿಮಾನ. ತನ್ನ ಪರಾಕ್ರಮವನ್ನಾದರೂ ಯುದ್ಧದಲ್ಲಿ ಬಳಸಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಸೀತೆಯನ್ನು ಪಡೆಯಲು ನಿಶ್ಚಯಿಸುತ್ತಾನೆ. ರಾವಣ ಸೀತೆಯನ್ನು ಪಡೆಯಬೇಕೆಂಬ ಕಾಮಾತುರದಲ್ಲಿ ಆತ ಹಿತ ಅಹಿತಗಳೆಲ್ಲವೂ ಲೆಕ್ಕಿಸುವುದಿಲ್ಲ, ನ್ಯಾಯ ಅನ್ಯಾಯಗಳನ್ನೂ ಲೆಕ್ಕಿಸುವುದಿಲ್ಲ. ಎಂತಾದರೂ ಸರಿಯೇ ಸೀತೆಯನ್ನು ಪಡೆದೇ ತೀರಬೇಕೆಂಬ ಛಲ ಆತನದ್ದು. ಕೊನೆಯ ಪಕ್ಷ ಯುದ್ಧ ಮಾಡಿಯಾದರೂ ರಾಮ ಲಕ್ಷ್ಮಣರನ್ನು ಕೊಂದಾದರೂ ಸೀತೆಯನ್ನು ಪಡೆಯಲು ಮುಂದಾಗುತ್ತಾನೆ. ಇದರಲ್ಲಿ ತಾನು ಗೆಲ್ಲುವೆನೆಂಬ ನಂಬುಗೆಯ ಆತನಿಗಿದೆ. ಏಕೆಂದರೆ ತನ್ನ ಪರಾಕ್ರಮದ ಮುಂದೆ ಇನ್ನೊಬ್ಬ ಪರಾಕ್ರಮಿ ಇಲ್ಲವೆನ್ನುವುದು ಆತನ ಬಹುಗಟ್ಟಿ ನಿಲುವಾಗಿತ್ತು. ಇದನ್ನು ಅಭಿವ್ಯಕ್ತಿಸುತ್ತಾ ರಾವಣ ಈ ಮೇಲಿನಂತೆ ಹೇಳಿಕೊಳ್ಳುತ್ತಾನೆ. 4ನೇ ವಾಕ್ಯ ಏನಂ ಕೇಳದಪೇನೋ ಪೊಲ್ಲ ವಾರ್ತೆಯ ನಿನ್ ಅಂತಕ್ಕಂಥದ್ದು ಇದೆ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ರಾಮ ಲಕ್ಷ್ಮಣರಿಗೆ ಕೇಡಾಗುವುದನ್ನು ಯಾವಾಗ ಕೇಳುತ್ತೇನೆಯೋ ಎಂಬ ತವಕವನ್ನು ಅಭಿವ್ಯಕ್ತಿಪಡಿಸುವ ಸಂದರ್ಭದಲ್ಲಿ ರಾವಣ ಈ ಮಾತನ್ನು ಹೇಳಿಕೊಳ್ಳುತ್ತಾನೆ. ವಿವರಣೆ. ರಾಮ ಲಕ್ಷ್ಮಣರ ಬಗೆಗೆ ಏನಾದರೂ ಕೆಟ್ಟ ವಾರ್ತೆಯನ್ನು ಕೇಳಿ ತಿಳಿಯುವ ತವಕ ರಾವಣದ್ದು. ಏಕೆಂದರೆ ಅವರಿಗೆ ಕೆಟ್ಟದಾದರೆ ಸೀತೆ ತನಗೆ ದಕ್ಕಿ ಎದುಕುತ್ತಾಳೆ ಎಂಬ ದುರಾಸೆ ರಾವಣನಿಗೆ. ಅಂತೆಯೇ ಆತ ರಾಮ ಲಕ್ಷ್ಮಣರನ್ನ ಕೇಡನ್ನು ಬಯಸುತ್ತಾನೆ. ಸೀತೆ ತನಗೆ ಎಂದು ಒಲಿಯಳೋ ಎಂಬ ಆತುರ ಕಾತುರ ತವಕದಲ್ಲಿ ತಾನು ಏನು ಮಾಡುತ್ತಿದ್ದೇನೆ ಎಂಬ ವಿವೇಚನೆಯನ್ನೇ ಕಳೆದುಕೊಂಡು ಬಿಡುತ್ತಾನೆ. ರಾವಣ ಒಟ್ಟಾರೆ ಸೀತೆ ತನಗೆ ದಕ್ಕಬೇಕು, ಇದಕ್ಕಾಗಿ ರಾಮ ಲಕ್ಷ್ಮಣರಿಗೆ ಏನಾದರೂ ಸರಿಯೇ ಎಂಬ ವಿಚಾರ ಆತನದ್ದು. ಇದನ್ನು ಆತ ಅಭಿವ್ಯಕ್ತಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಮುಂದಿನ ಹೇಳಿಕೆ
ಅಸಾಧ್ಯವಪ್ಪ ಮರುವಕ್ಕಮಿಲ್ ಅಂತಕ್ಕಂಥದ್ದು ಇದೆ ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬಹುರೂಪಿಣಿ ವಿದ್ಯೆಯನ್ನು ತಾನು ಸಿದ್ಧಿಸಿಕೊಂಡ ವಿಚಾರವನ್ನು ಸೀತೆಗೆ ತಿಳಿಸೋ ಸಂದರ್ಭದಲ್ಲಿ ರಾವಣ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ರಾಮ ಲಕ್ಷ್ಮಣರನ್ನು ಯುದ್ಧದಲ್ಲಿ ಕೊಂದಾದರೂ ಸೀತೆಯನ್ನ ಪಡೆಯಬೇಕೆಂಬ ಛಲ ರಾವಣದ್ದು. ಈ ಛಲವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿಯೇ ಆತ ಬಹುರೂಪಿಣಿ ವಿದ್ಯೆಯನ್ನ ಮಹಾಪೂಜೆಯ ಮೂಲಕ ಒಲಿಸಿಕೊಳ್ಳುತ್ತಾನೆ. ಸೀತೆಯನ್ನು ಕಾಣುವ ಆಸೆಯಿಂದ ಅವಳಿದ್ದ ಪ್ರಮದವನಕ್ಕೆ ಬಂದ ರಾವಣ ಈ ವಿಷಯವನ್ನ ಸೀತೆಗೆ ತಿಳಿಸುತ್ತಾನೆ. ತನ್ನನ್ನು ಕಂಡು ತಲ್ಲಣಿಸುತ್ತಿದ್ದ ಸೀತೆಯನ್ನು ಕುರಿತು ಬಹುರೂಪಿಣಿ ವಿದ್ಯೆ ನನಗೆ ಸಾಧ್ಯವಾಯಿತು, ಇನ್ನೆನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿನ್ನ ನೆಚ್ಚಿನ ರಾಮನಾಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳುತ್ತಾನೆ ರಾವಣ. ಆಗವನು ಸೀತೆಗೆ ಈ ಮೇಲಿನಂತೆ ಹೇಳುತ್ತಾನೆ. ಮುಂದಿನ ವಾಕ್ಯ: ಎಸ್ ರಘುತನುಜನಾಯು ಪ್ರಾಣಂಬರೆಗಂ ಬಾರದಿರು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ತನಗೆ ಕರುಣೆ ತೋರಬೇಕೆಂದು ಸೀತೆ ರಾವನಲ್ಲಿ ವಿನಂತಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾಳೆ. ವಿವರಣೆ: ಪ್ರಮದವನಕ್ಕೆ ಬಂದು ಸೀತೆಯನ್ನು ಕಂಡ ರಾವಣ ಅವಳಿಗೆ ತಾನು ಬಹುರೂಪಿಣಿ ವಿದ್ಯೆ ಒಲಿದುದನ್ನು ತಿಳಿಸುತ್ತಾನೆ. ನನಗೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾಯಿತು, ಇನ್ನು ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿನ್ನ ನೆಚ್ಚಿನ ರಾಮನಾಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ರಾವಣ ಸೀತೆಗೆ ಹೇಳುತ್ತಾನೆ. ಇದನ್ನು ಸೀತೆ ಕೇಳಿ ತನ್ನ ಮೇಲೆ ಕರುಣೆ ತೋರಬೇಕೆಂದು ರಾಮ ಲಕ್ಷ್ಮಣರನ್ನ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತಾಳೆ. ತನ್ನ ರಾಮನ ಆಯುಷ್ಯ ಮತ್ತು ಪ್ರಾಣದ ಸಮೀಪಕ್ಕೆ ಬರಬಾರದೆನ್ನುತ್ತಾ ನೆಲಕುರುಳಿ ಮೂರ್ಛೆ ಹೋಗುತ್ತಾಳೆ. ಆಗ ಸೀತೆ ಈ ಮೇಲಿನಂತೆ ಹೇಳುತ್ತಾಳೆ ಅಂತಕ್ಕಂಥದ್ದೇನಿದೆ. ಸೊ ವಿವರಣೆ ಇತ್ತು. ಮುಂದಿನ ವಾಕ್ಯ: ಕದಡಿದ ಸಲಿಲಂ ತಿಳಿವಂದದೆ ಅಂತಕ್ಕಂಥದ್ದು ಇದೆ ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆಯ ಬಗೆಗೆ ರಾವಣನ ಮನ ಪರಿವರ್ತನೆಗೊಂಡುದನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ರಾವಣ ಸೀತೆಯನ್ನು ಕಾಣುವ ತವಕದಿಂದ ಕಾಮಬಾಣಗಳಿಲ್ಲದ ಕಾಮದೇವನಂತೆ ಪ್ರಮದವನಕ್ಕೇನೋ ಬರುತ್ತಾನೆ. ಆದರೆ ಅಲ್ಲಿ ಸೀತೆಯ ಮನಸ್ಥಿತಿಯನ್ನು ಕಾಣುತ್ತಿದ್ದಂತೆ ಆತನಲ್ಲಿ ಕರುಣೆಯ ಕಡಲು ಉಕ್ಕುತ್ತದೆ. ಯಾವ ಸೀತೆಯನ್ನು ತನ್ನ ಕೆಟ್ಟ ಕಾಮವಾಸನೆಯಿಂದ ಪಡೆಯಬೇಕೆಂದು ಬಂದಿದ್ದೇನೋ ಅದೇ ಸೀತೆಯನ್ನು ಕಂಡು ಆತನ ಮನ ತಿಳಿಗೊಳ್ಳದಂತೆ ತಿಳಿಯಾಗಿ ಹೋಗುತ್ತದೆ. ಮೂರ್ಛೆ ಹೊಂದಿ ಬಿದ್ದ ಸೀತೆಯನ್ನು ಕಂಡು ಆತನ ಹೃದಯ ಕರಗಿ ಅಲ್ಲಿ ಕರುಣೆ ಹುಟ್ಟುತ್ತದೆ. ರಾವಣ ತನ್ನನ್ನು ತಾನೇ ಅಳಿದುಕೊಂಡು ತನ್ನ ತಪ್ಪಿನ ಅರಿವನ್ನು ಕಂಡುಕೊಳ್ಳುತ್ತಾನೆ. ಕರ್ಮವಶದಿಂದ ಉತ್ಪನ್ನವಾಗುವ ಕೆಟ್ಟ ಪಾಪದ ಪರಿಣಾಮವೇನೆಂಬುದರ ಸತ್ಯ ಆತನ ಅನುಭವಕ್ಕೆ ಬರುತ್ತದೆ. ಆಗ ಕದಡಿದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಗೊಳ್ಳುವಂತೆ ರಾವಣನ ಮನಸ್ಸು ತನ್ನ ತಪ್ಪನ್ನು ತಾನೇ ತಿಳಿಯಾಗುತ್ತದೆ. ಸೀತೆಯ ವಿಷಯವಾಗಿ ಆತ ಸಂಪೂರ್ಣ ಬದಲಾಗುತ್ತಾನೆ. ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಮುಂದಿನ ವಾಕ್ಯ 8ನೇದು: ಉದಾತ್ತನೋಳು ಪುಟ್ಟದಲ್ತೆ ನೀಲಿರಾಗಂ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಉದಾತ್ತ ವ್ಯಕ್ತಿಯಲ್ಲಿ ಸ್ಥಿರವಾದ ಪ್ರೀತಿ ಹುಟ್ಟೋದು ಒಂದು ಸಹಜ ಗುಣವೆಂದು ರಾವಣನ ಪರಿವರ್ತನೆಯ ಹಿನ್ನೆಲೆಯಲ್ಲಿ ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ರಾವಣನನ್ನು ಉದಾತ್ತೀಕರಿಸಿ ಬರೆಯುವುದು ಕವಿ ನಾಗಚಂದ್ರನ ಮುಖ್ಯ ಉದ್ದೇಶವಾಗಿತ್ತು. ಅಂತೆಯೇ ನಾಗಚಂದ್ರನ ರಾವಣ ವಾಲ್ಮೀಕಿಯ ರಾವಣಿಗಿಂತ ತೀರಾ ಭಿನ್ನವಾಗಿ ಕಾಣುತ್ತಾನೆ. ವಾಲ್ಮೀಕಿಯ ರಾವಣ ಮೂಲತಃ ಸ್ತ್ರೀಲಂಪಟ, ವಿಷಯಲೋಲಪ, ರಾಕ್ಷಸ. ಆದರೆ ನಾಗಚಂದ್ರನ ರಾವಣ ಸ್ತ್ರೀಲೋಲಪನ, ವಿಷಯಲಂಪಟನಲ್ಲ, ರಾಕ್ಷಸನಾದರೂ ರಾಕ್ಷಸ ಗುಣಿಯಲ್ಲ, ಏಕೆಂದರೆ ಆತನಲ್ಲೂ ಉದಾತ್ತ ಗುಣವಿತ್ತು ಎನ್ನುತ್ತಾನೆ ಕವಿ ನಾಗಚಂದ್ರ. ಅಂತೆಯೇ ಮೂರ್ಛಿತೆಯಾದ ಸೀತೆಯನ್ನು ಕಂಡು ಆತನ ಕಲ್ಲು ಹೃದಯ ಕರಗಬೇಕಾಯಿತು, ಕರಗಿ ಕರುಣೆ ಸೂಸಬೇಕಾಯಿತು. ರಾವಣನ ಅಂತರ್ಗತದಲ್ಲಿದ್ದ ಈ ಉದಾತ್ತ ಗುಣವನ್ನು ಎತ್ತಿ ಹೇಳುತ್ತಾ ನಾಗಚಂದ್ರ ಈ ಮಾತನ್ನು ಹೇಳುತ್ತಾನೆ. 9ನೇ ಹೇಳಿಕೆ ಇತ್ತು: ಅಪೇಕ್ಷಿಸುವನೇ ಗುಣ ಹಾನಿಯನ್ನೇನ ಪಾಪದಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆಯ ಮನಸ್ಥಿತಿಯನ್ನು ಕಂಡು ತಾನು ಪರಿವರ್ತನೆಗೊಂಡ ಬಗೆಯನ್ನು
ರಾವಣ ತನ್ನ ಪರಿವಾರದವರಿಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಮೂರ್ಛಾ ಸ್ಥಿತಿಯಲ್ಲಿದ್ದ ಸೀತೆಯನ್ನು ಕಂಡು ರಾವಣನಲ್ಲಿ ಕರುಣೆ ಹುಟ್ಟುತ್ತದೆಯಷ್ಟೇ. ಈ ಕಾರುಣ್ಯ ರಸವೇ ಸೀತೆಯ ಬಗೆಗೆ ಇದು ತನಕ ಆತನಲ್ಲಿದ್ದ ಅನುರಕ್ತಿಯನ್ನ ಕಳಚುತ್ತದೆ. ತನ್ನ ಸ್ವಭಾವ ಪರಿಣತಿಯಲ್ಲಿ ಈಗ ಸ್ಥಿರವಾಗಿ ನಿಂತುಕೊಂಡ ರಾವಣ ಸೀತೆಯ ಬಗೆಗಿನ ತನ್ನ ಈಗಿನ ಮನೋಭಾವ ಏನೆಂಬುದನ್ನು ತನ್ನ ಪರಿವಾರದ ಜನಕ್ಕೆ ತಿಳಿಸುತ್ತಾನೆ. ಸೀತೆ ತನ್ನ ಪತಿವ್ರತಾ ಗುಣವನ್ನು ಪರಿಪಾಲಿಸಬೇಕೆಂಬ ದೃಷ್ಟಿಯಿಂದ ರಾವನಿಗೆ ಒಂದಿಷ್ಟು ಮನಸ್ಸು ಮಾಡುವುದಿಲ್ಲ. ಆತನನ್ನು ಆಕೆ ಹುಲ್ಲಿಗಿಂತ ಕಡೆಯಾಗಿ ಕಾಣುತ್ತಾಳೆ. ಶ್ರೇಷ್ಠ ಆಭರಣ, ವಸ್ತ್ರ, ದೇಹ ಸೌಂದರ್ಯಗಳನ್ನು ಬಯಸದೆ ಖೇಚರ ರಾಜ್ಯಲಕ್ಷ್ಮಿಯನ್ನ ಹುಲ್ಲಿಗೆ ಸಮಾನವಾಗಿ ಭಾವಿಸುತ್ತಾಳೆ. ಸೀತೆಯ ಈ ಔನ್ನತ್ಯ ಗುಣವನ್ನು ಕಂಡ ರಾವಣ ಇನ್ನಾಕೆಯನ್ನು ತಾನು ಬಯಸುವುದು ಪಾಪಕ್ಕೆ ಪಕ್ಕಾದಂತೆ ಎಂದು ನಿರ್ಧರಿಸುತ್ತಾನೆ. ಇದನ್ನಾತ ತನ್ನ ಪರಿಜನಕ್ಕೆ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. 10ನೇ ವಾಕ್ಯ ಇತ್ತು, ಕಂದರ್ಪ ವಿಮೋಹದಿಂದ ಗಲ್ಟಿದೆ ಅಂತಕ್ಕಂಥದ್ದು ಇದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆ ರಾಮರಿಗೆ ತಾನು ಮಾಡಿದ ಅನ್ಯಾಯವನ್ನ ಪರಿಜನಕ್ಕೆ ವಿವರಿಸುವ ಸಂದರ್ಭದಲ್ಲಿ ರಾವಣ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಸೀತೆ ರಾಮನ ಮೇಲಿಟ್ಟ ಅನನ್ಯ ಪತಿಭಕ್ತಿಯನ್ನು ಹಾಗೂ ಆಕೆ ಅದಕ್ಕೆ ಪ್ರತೀಕವೆಂಬಂತೆ ಮೂರ್ಛೆ ಹೊಂದಿ ಬಿದ್ದುದನ್ನು ಕಂಡು ರಾವನಿಗೆ ಕರುಣೆಯುಂಟಾಗುತ್ತದೆ. ಆತನ ಮನಸ್ಸು ಪರಿವರ್ತನೆಗೊಂಡು ತಾನು ರಾಮ ಸೀತೆಯರಿಗೆ ಅನ್ಯಾಯ ಮಾಡಿದೆನೆಂದು ಪರಿಜನರ ಮುಂದೆ ಪಶ್ಚಾತ್ತಾಪ ಪಡುತ್ತಾನೆ. ಯಾವೊಂದೂ ಕಾರಣವಿಲ್ಲದೆ ಕರ್ಮವಶವೇ ಕಾರಣವಾಗಿ ಕಾಮ ವ್ಯಾಮೋಹದಿಂದ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ಅಗಲಿಸಿದೆನೆಂದು ಪರಿತಪಿಸುತ್ತಾನೆ. ಆಗ ರಾವಣ ಪರಿಜನಕ್ಕೆ ಈ ಮೇಲಿನಂತೆ ಹೇಳುತ್ತಾನೆ. 11ನೇ ವಾಕ್ಯ, ಮಾನಿನಿಗಿನಿತು ದುಃಖಂ ಪುಟ್ಟಿಸಿದೆ ಅಂತಕ್ಕಂಥದ್ದು ಇದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆಗೆ ತಾನು ಅನ್ಯಾಯ ಮಾಡಿದ್ದುದನ್ನು ಪರಿಜನಕ್ಕೆ ವಿವರಿಸುವ ಸಂದರ್ಭದಲ್ಲಿ ರಾವಣ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಸೀತೆಯನ್ನು ರಾಮನಿಂದ ಅಗಲಿಸಿ ತಂದದ್ದು ತನ್ನ ಮಹಾಪರಾಧ ಎಂಬ ಸತ್ಯ ಕೊನೆಗೂ ರಾವಣನ ಮನಸ್ಸಿಗೆ ಬರುತ್ತದೆ. ಪತಿಭಕ್ತಿಯಿಂದ ಮೂರ್ಛೆ ಹೋದ ಸೀತೆಯ ಮನಸ್ಥಿತಿಯನ್ನು ಕಂಡು ಆತನ ಹೃದಯ ಕರುಣೆಗೊಳ್ಳುತ್ತದೆ, ಮನಪರಿವರ್ತನೆಗೊಳಗಾಗುತ್ತದೆ. ಆಗಲೇ ರಾವಣನಿಗೆ ತನ್ನ ಈ ತಪ್ಪಿನ ಅರಿವಾಗುತ್ತದೆ. ಕಾಮ ವ್ಯಾಮೋಹದಿಂದ ತನ್ನ ಕೀರ್ತಿ ಕೆಟ್ಟ ಬೇರಿಯ ನಾದದಂತೆ ಮೊಳಗಿ ಹೋಯಿತೆಂದು ಆತ ಪಶ್ಚಾತ್ತಾಪ ಪಡುತ್ತಾನೆ. ಇದನ್ನಾತ ತನ್ನ ಪರಿಜನಕ್ಕೆ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಕಡೆಯ ಒಂದು ಹೇಳಿಕೆ ಇತ್ತು ಸಂದರ್ಭ ಸಹಿತ ಸ್ವಾರಸ್ಯದಲ್ಲಿ, ರನಾಗ್ರದೋಳ್ ಪಿಡಿದು ತಂದಾಂ ಕೊಟ್ಟಪೆಂಬಂತಕ್ಕಂಥದ್ದು ಇದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಯುದ್ಧದ ಮೂಲಕವಾಗಿಯೇ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಾಗಿ ನಿರ್ಧರಿಸಿದ ಸಂದರ್ಭವನ್ನು ವಿವರಿಸುತ್ತಾ ರಾವಣ ತನ್ನ ಪರಿಜನಕ್ಕೆ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಸೀತೆಯನ್ನು ತಾನು ಹೊತ್ತು ತಂದದ್ದು ಮಹಾಪರಾಧವೆಂಬ ಅರಿವು ರಾವನಿಗಾಗುತ್ತದೆಯಷ್ಟೇ. ಈ ಅರಿವಾಗುತ್ತಿದ್ದಂತೆ ಆತ ಸೀತೆಯನ್ನು ಮರಳಿ ರಾಮನಿಗೆ ಒಪ್ಪಿಸಲು ನಿರ್ಧರಿಸುತ್ತಾನೆ. ಆದರೆ ಸೀತೆಯನ್ನು ಏಕಾಏಕಿಯಾಗಿ ಒಪ್ಪಿಸಲು ಆತನಿಗೆ ಮನಸ್ಸು ಬರುವುದಿಲ್ಲ. ಯುದ್ಧ ಮಾಡಿ ಆ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ನಂತರ ಸೀತೆಯನ್ನು ಒಪ್ಪಿಸುವುದಾಗಿ ಆತ ನಿಶ್ಚಯಿಸುತ್ತಾನೆ. ಏಕಾಏಕಿ ಒಪ್ಪಿಸುವುದು ವೀರನ ಪರಾಕ್ರಮಿಯ ಲಕ್ಷಣವಲ್ಲ ಎನ್ನುವುದು ರಾವಣನ ನಿಲುವು. ಇದನ್ನಾತ ತನ್ನ ಪರಿಜನಕ್ಕೆ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. 1 ಅಂಕದ ಪ್ರಶ್ನೆಗಳು ಅಥವಾ ಒಂದೇ ವಾಕ್ಯದಲ್ಲಿ ಉತ್ತರಿಸಿಯ ಮಾದರಿಯ ಪ್ರಶ್ನೆಗಳು. ಪ್ರಶ್ನೆ 1, ರಾವಣನು ಯಾವ ರೀತಿ ಚಲಿಸದೇ ಇದ್ದನು? ಉತ್ತರ: ರಾವಣ ಧ್ರುವಮಂಡಲದ ರೀತಿ ಚಲಿಸದೇ ಇದ್ದನು. ಪ್ರಶ್ನೆ 2, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಉತ್ತರ: ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ ವಿದ್ಯೆ. ಪ್ರಶ್ನೆ 3, ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. 4ನೇ ಪ್ರಶ್ನೆ, ಮಯತನುಜ ಎಂದರೆ ಯಾರು? ಉತ್ತರ: ಮಯತನುಜೆ ಎಂದರೆ ಮಂಡೋದರಿ. ಮಂಡೋದರಿ ಮಯರಾಕ್ಷಸ ರಾಜನ ಮಗಳು. ಪ್ರಶ್ನೆ 5, ರಾವಣನು ಮಹಾಪೂಜೆಯನ್ನು ಎಲ್ಲಿ ಸಲ್ಲಿಸಿದನು? ಉತ್ತರ: ರಾವಣ ಮಹಾಪೂಜೆಯನ್ನು ಶಾಂತಿಜಿನ ಭವನದಲ್ಲಿ ಸಲ್ಲಿಸಿದನು. ಪ್ರಶ್ನೆ 6, ಸೀತೆಯನ್ನು ರಾವಣ ಎಲ್ಲಿರಿಸಿದನು? ಉತ್ತರ: ಸೀತೆಯನ್ನು ರಾವಣ ಪ್ರಮದ ವನದಲ್ಲಿರಿಸಿದನು. ಪ್ರಶ್ನೆ 7, ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ಉತ್ತರ: ರಾವಣನ ಆಗಮನವನ್ನು ಸೀತೆಗೆ ತೋರಿದವರು
ಖಚರ ಕಾಂತೆಯರು ಅಂದರೆ ಗಂಧರ್ವ ಸ್ತ್ರೀಯರು. ಪ್ರಶ್ನೆ 8. ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು? ಸೀತೆ ರಾವಣನ ಪೌರುಷದ ಬೆಡಗನ್ನ ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು. ಪ್ರಶ್ನೆ 9. ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಉತ್ತರ: ರಾಮನ ಆಯುಷ್ಯ ಮತ್ತು ಪ್ರಾಣದ ಸಮೀಪಕ್ಕೆ ಸುಳಿಯಬಾರದೆಂದು ಸೀತೆ ರಾವಣನನ್ನು ಬೇಡಿಕೊಂಡಳು. ಪ್ರಶ್ನೆ 10. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಉತ್ತರ: ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಪ್ರಶ್ನೆ 11. ವಿಭೀಷಣ ಯಾರು? ವಿಭೀಷಣ ರಾವಣನ ತಮ್ಮ ವಿಭೀಷಣ. ಪ್ರಶ್ನೆ 12. ಸೌಮಿತ್ರಿ ಎಂದರೆ ಯಾರು? ಸೌಮಿತ್ರಿ ಎಂದರೆ ಲಕ್ಷ್ಮಣ, ಅಂದರೆ ಲಕ್ಷ್ಮಣ ಸುಮಿತ್ರಾ ದೇವಿಯ ಮಗನಾಗಿದ್ದ. ಕಡೆಯ ಪ್ರಶ್ನೆ: ಯಾವಾಗ ಸೀತೆಯನ್ನ ರಾಮನಿಗೆ ಕೊಡುವೆನೆಂದು ರಾವನು ಯೋಚಿಸುತ್ತಾನೆ? ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿದ ಬಳಿಕ ಸೀತೆಯನ್ನು ರಾಮನಿಗೆ ಕೊಡುವೆನೆಂದು ರಾವಣ ಯೋಚಿಸುತ್ತಾನೆ. ಇಲ್ಲಿಯವರೆಗೆ ಈ ವಿಡಿಯೋದಲ್ಲಿ ನಾವು ಸಂದರ್ಭ ಸಹಿತ ಸ್ವಾರಸ್ಯ ಬರೀತಕ್ಕಂಥ ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಂಡುಕೊಂಡೆವು. ಮುಂದಿನ ವಿಡಿಯೋದಲ್ಲಿ 2 ಅಂಕ, 4 ಅಂಕ ಮತ್ತು ಭಾಷಾಭಾಸದ